ನಮಸ್ಕಾರ ಗೆಳೆಯರೆ. ಓಂ ಪರಮಾತ್ಮನೇ ನಮ. ನಾವು ಇವತ್ತು ಬಂದಿರೋದು ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾದ ಶ್ರೀ ಕೇತಕಿ ಸಂಗಮೇಶ್ವರ ದೇವಸ್ಥಾನ ಜರಾಸಂಗಂ. ಇಲ್ಲಿನ ಶಿವಲಿಂಗವು ಪ್ರಾಚೀನ ಕಾಲದಿಂದಲೂ ಇದ್ದು, ಈ ದೇವಸ್ಥಾನವು 7ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ಪುನರ್ನಿರ್ಮಾಣವಾಯಿತು. ಈ ದೇವಸ್ಥಾನದ ಉಲ್ಲೇಖ ಸ್ಕಂದ ಪುರಾಣವು ನೀಡುತ್ತದೆ. ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಮಾತ್ರ ಕೇತಕಿ ಹೂವಿನಿಂದ ಪೂಜೆಯನ್ನು ಮಾಡಲಾಗುತ್ತದೆ. ಇದಕ್ಕೆ ಸೃಷ್ಟಿ ರಹಸ್ಯದ ಕೆಲವು ಪುರಾವೆಗಳಿವೆ. ಸೃಷ್ಟಿ ಜನನದ ಮುಂಚೆ ನಿರ್ವಿಕಾರ ಪರಮಾತ್ಮನ ಲಿಂಗೋದ್ಭವ ರಹಸ್ಯ ಇದಾಗಿದೆ. ವಿಷ್ಣು ಪುರಾಣ ಹೇಳುವುದೇನೆಂದರೆ, ಶ್ರೀ ವಿಷ್ಣು ಯೋಗ ನಿದ್ರೆಯಲ್ಲಿದ್ದಾಗ ಅವರ ನಾಭಿಯಿಂದ ಕಮಲದ ಉತ್ಪತ್ತಿಯಾಯಿತು. ಅಲ್ಲಿ ಬ್ರಹ್ಮನ ಜನನವಾಯಿತು. ಬ್ರಹ್ಮನಿಂದ ಸೃಷ್ಟಿಯು ರಚನೆಯಾಯಿತು. ಆವಾಗ ಶ್ರೀ ವಿಷ್ಣು ಮತ್ತು ಬ್ರಹ್ಮದೇವರ ನಡುವೆ ನಾವಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ವಾದವಿವಾದವಾದಾಗ ಇದನ್ನು ಬಗೆಹರಿಸಲು ಪರಮಶಿವನು ಸ್ವಯಂಭೂ ಜ್ಯೋತಿರ್ಲಿಂಗದಲ್ಲಿ ಪ್ರಕಟವಾದರು. ಈ ಜ್ಯೋತಿರ್ಲಿಂಗದ ಆದಿ ಮತ್ತು ಅಂತ್ಯವನ್ನು ಯಾರು ತಿಳಿಸುವರೋ ಅವರೇ ಸರ್ವಶ್ರೇಷ್ಠವೆಂದು ಹೇಳಲಾಗುವುದು. ಯುಗಗಳು ಕಳೆದರೂ ಆದಿ ಮತ್ತು ಅಂತ್ಯ ಹುಡುಕಲು ಇಬ್ಬರು ವಿಫಲವಾದಾಗ ಸತ್ಯನಾರಾಯಣನು ಸತ್ಯ ಒಪ್ಪಿಕೊಂಡು ಇದಕ್ಕೆ ಆದಿ ಇಲ್ಲ ಎಂದು ತಿಳಿಸಿದರು. ಬ್ರಹ್ಮದೇವರಿಗೆ ಅಂತ್ಯವು ದೊರೆತಿಲ್ಲ, ಆದರೆ ಅವರಿಗೊಂದು ಕೇತಕಿ ಪುಷ್ಪ ದೊರೆಯಿತು. ಅದರ ಸಹಾಯ ಪಡೆದುಕೊಂಡು ಸಾಕ್ಷಿಯಾಗಿ ಅಂತ್ಯ ದೊರೆಯಿತೆಂದು ಸುಳ್ಳು ಹೇಳಿದಾಗ ಸರ್ವಾಂತರ್ಯಾಮಿಯಾದ ಶಿವನಿಗೆ ಎಲ್ಲ ತಿಳಿಯಿತು. ಈ ಕೇತಕಿ ಹೂವಿನ ಸುಳ್ಳಿನ ಮಾತು ಕೇಳಿ ಕೋಪಗೊಂಡ ಶಿವನು ಹೂವಿಗೆ ಶಾಪ ನೀಡಿದರು, ನೀನು ನನ್ನ ಪೂಜೆಗೆ ಅರ್ಹಳಲ್ಲ ಎಂದು. ಈ ಸೃಷ್ಟಿ ರಹಸ್ಯದ ಅನುಸಾರವಾಗಿ ಬ್ರಹ್ಮದೇವರು ಪರಮಾತ್ಮನಿಗೆ ಶರಣಾಗಿ ಬ್ರಹ್ಮಧ್ಯಾನದಲ್ಲಿ ಇದೇ ಸ್ಥಳದಲ್ಲಿ ನಿಂತು ಶಾಪ ವಿಮೋಚನೆ ಮಾಡಿಕೊಂಡರು ಎಂಬ ಉಲ್ಲೇಖಗಳಿವೆ. ನೀವು ಇಲ್ಲಿ ನೋಡುತ್ತಿರುವ ದೃಶ್ಯವು ದೇವಾಲಯದ ಎಡಭಾಗದಲ್ಲಿ ಕಾಣಬಹುದು. ಮೇಲ್ಗಡೆ ಪರಮಾತ್ಮನ ನಿರ್ವಿಕಾರ ಸ್ವರೂಪ, ಮಧ್ಯದಲ್ಲಿ ಮಹೇಶ್ವರನು, ಬಲಗಡೆ ಸತ್ಯನಾರಾಯಣ, ಎಡಗಡೆ ಬ್ರಹ್ಮದೇವರು ಮತ್ತು ಮೇಲೆ ಕೇತಕಿ ಪುಷ್ಪ ಕಾಣಬಹುದು. ಹಾಗೆ ದೇವಾಲಯದ ಬಲಭಾಗದಲ್ಲಿ ನಂದಿ ಮೇಲೆ ಕುಳಿತ ಶಿವ ಪಾರ್ವತಿ ಗಣೇಶನನ್ನು ಕಾಣಬಹುದು. ನೀವು ಇಲ್ಲಿ ನೋಡುತ್ತಿರುವ ದೃಶ್ಯವು ದೇವಾಲಯದ ಹಿಂದುಗಡೆಯ ದೃಶ್ಯವಾಗಿದೆ. ಈ ದೇವಾಲಯದ ಹಿಂದುಗಡೆ ಒಂದು ಸ್ನಾನಗುಂಡವಿದ್ದು ಅದು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಈ ಸ್ನಾನಗುಂಡಕ್ಕೆ ನೀರು ಕಾಶಿಯಿಂದ ಭೂಗರ್ಭ ದಾರಿಯನ್ನು ಮಾಡಿಕೊಂಡು ಬರುತ್ತವೆ ಎನ್ನುವ ಪೂರ್ವಜರ ಮಾತುಗಳಿವೆ. ಈ ಶಿವಲಿಂಗವು ಸ್ನಾನಕುಂಡದಲ್ಲಿದೆ. ಇದರ ಕೆಳಗಡೆ ಒಂದು ಸುಳಿ ಇದ್ದು ಅದು ಭಕ್ತರು ಮಾಡಿ ತೋರಿದ ನೈವೇದ್ಯವನ್ನು ಸ್ವೀಕರಿಸುತ್ತದೆ. ಅದು ನಾವು ಕಣ್ಮುಂದೆ ನೋಡುವ ಸತ್ಯವಾಗಿದೆ. ಈ ಶಿವಲಿಂಗದ ಮುಂದೆ ಭಕ್ತರು ತಮ್ಮ ಮನಸ್ಸಿನ ಬೇಡಿಕೆಯ ಮಾತುಗಳನ್ನು ತಮ್ಮ ಮನದಲ್ಲಿ ಅಂದುಕೊಂಡು ಆ ಶಿವಲಿಂಗವನ್ನು ತಮ್ಮ ಕೈ ಬೆರಳಿನಲ್ಲಿ ಎತ್ತುತ್ತಾರೆ. ಇದು ದೇವಸ್ಥಾನದ ಪಲ್ಲಕ್ಕಿ. ಇದು ದೇವಸ್ಥಾನದ ಮುಂದೆ ಮಾಲುಗಂಬವಿದೆ. ನಾವು ಗರ್ಭಗುಡಿಯಲ್ಲಿ ಹೋಗುತ್ತಿದ್ದೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.